ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು, 1,000 ಸಬ್ಸ್ಕ್ರೈಬರ್ನ ಹೇಗೆ 20 ಡೇಸಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾವುದಾದಂಥ ಫೇಕ್ ಇಲ್ಲ, ಜೆನ್ಯೂನ್ ಆಗಿ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಆ್ಯಪ್ನ ಯೂಸ್ ಮಾಡೋಂಗಿಲ್ಲ ಅಥವಾ ಯಾವುದೇ ಅಮೌಂಟ್ನು ಕೂಡ ನೀವು ಪೇ ಮಾಡೋ ಹಾಗಿಲ್ಲ. ಜೆನ್ಯೂನ್ ಆಗಿ ನಿಮ್ಮ ಎಫರ್ಟ್ ಮೂಲಕ ನೀವು ಹೇಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಜನ ಹೇಳ್ತಾರೆ ಈ ಆ್ಯಪ್ ಯೂಸ್ ಮಾಡೋದ್ರಿಂದ ಇನ್ನೊಂದು ಆ್ಯಪ್ ಯೂಸ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ ಹಾಕ್ತಾರೆ ಅಂತ. ಖಂಡಿತ ಹಾಕ್ತಾರೆ, ಬಟ್ ಅದು ಜೆನ್ಯೂನ್ ಸಬ್ಸ್ಕ್ರೈಬರ್ ಆಗಿರೋದಿಲ್ಲ. ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ಅನ್ನೋದಾದರೆ ನಿಮಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಜೆನ್ಯೂನ್ ಸಬ್ಸ್ಕ್ರೈಬರ್ ಮಾತ್ರ ನಿಮ್ಮ ವೀಡಿಯೋಗಳನ್ನ ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ, ರೆಗ್ಯುಲರಾಗಿ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ. ಫೇಕ್ ಆಗಿ ಆಗಿರೋ ಸಬ್ಸ್ಕ್ರೈಬರ್ ಯಾರು ನಿಮ್ಮ ವೀಡಿಯೋಗಳನ್ನ ನೋಡೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬರ್ನ ಮಾಡಬೇಕು, ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಜೆನ್ಯೂನ್ ಆಗಿ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಜೆನ್ಯೂನ್ ಆಗಿರ್ತಾರೆ. ಬೇಗ ಮಾಡ್ಕೋಬೇಕು ಅಂತ ಹೇಳಿ ಫೇಕ್ ಸಬ್ಸ್ಕ್ರೈಬರ್ನ ಮಾಡ್ಕೊಂಡ್ರೆ ಖಂಡಿತ ಅಲ್ಲಿ ಏನೂ ಯೂಸ್ ಆಗೋದಿಲ್ಲ, ಯಾವುದಾದಂಥ ವ್ಯೂಸ್ ಬರೋದಿಲ್ಲ, ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೋದು, ಏನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಸಬ್ಸ್ಕ್ರೈಬರ್ನ ಡೇ ಟು ಡೇ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋದನ್ನ ಇನ್ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 50-100 ಸಬ್ಸ್ಕ್ರೈಬರ್ನ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ದು. ನನಗೂ ಏನು ಸ್ಟಾರ್ಟ್ ಮಾಡಿದ ತಕ್ಷಣ 1,000 10,000 ಈ ರೀತಿ ಸಬ್ಸ್ಕ್ರೈಬರ್ ಆಗಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ನನಗೆ 50-100 ಸಬ್ಸ್ಕ್ರೈಬರ್ ಇದ್ದರು. ಡೇ ಟು ಡೇ 5-10 ಈ ರೀತಿ ಸಬ್ಸ್ಕ್ರೈಬರ್ ಆಗ್ತಾಯಿದ್ರು. ಒಂದು ದಿನಕ್ಕೆ 1 ಸಬ್ಸ್ಕ್ರೈಬರ್ ಆಗಿರೋರು ಕೂಡ ಇದ್ದಾರೆ. ಬಟ್ ಅದಾದಮೇಲೆ ನನಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಹೋದರು. ಹೇಗಪ್ಪ ಅಂದರೆ ಡೈಲಿ 1 or 2 ಸಬ್ಸ್ಕ್ರೈಬರ್ ಆಗ್ತಾ ಇದ್ದವರು ಡೈಲಿ 500-600 ಒಂದು ವಿಡಿಯೋ ಮೂಲಕ 1,000 ಸಬ್ಸ್ಕ್ರೈಬರ್ ಈ ರೀತಿ ಹಾಕ್ತಾವ್ರು. ಜಸ್ಟ್ 3 ಮಂತಲ್ಲಿ ನೀವು ನಂಬಲ್ಲ, 25K ಸಬ್ಸ್ಕ್ರೈಬರ್ ಆಗಿದೆ ಜಸ್ಟ್ 3 ಮಂತ್ಸಲ್ಲಿ. ಸೊ ಹೇಗಪ್ಪ ಇದೆಲ್ಲ, ಹೇಗೆ ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ನ ಮಾಡಿದೆ, ಏನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಿದೆ, ನೀವು ಏನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತ ಇನ್ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ನಾನು YT ಸ್ಟುಡಿಯೋನ ಆನ್ ಮಾಡ್ಕೊಳ್ತೀನಿ. ನನ್ನ ಚಾನಲ್ನ ಟೋಟಲ್ ಸಬ್ಸ್ಕ್ರೈಬರ್ ನೀವು ನೋಡ್ತಾ ಇರ್ಬೋದು. ನಾನು ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಸೈಡಲ್ಲಿ 33,000 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಹೇಗೆ ಇಷ್ಟೆಲ್ಲ ಆಯಿತು, ನಾನು ಕೂಡ ಫ್ರೆಶ್ ಫೇಸ್ನ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ನನಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ರೀತಿ ಫಾಲೋವರ್ಸ್ ಇರಲಿಲ್ಲ. ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಕ್ಟಿವ್ ಇದ್ದೀನಿ ಅಂದರೆ ಅದು ಯೂಟ್ಯೂಬಲ್ಲಿ ಮಾತ್ರ. ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ನನ್ನ ಹತ್ರ ಯಾವುದೇ ಅಂತ ಬ್ರ್ಯಾಂಡೆಡ್ ಫೋನ್ ಇರಲಿಲ್ಲ, ಆ್ಯಂಡ್ ಮೈಕ್ ಇರಲಿಲ್ಲ, ಆ್ಯಂಡ್ ಕ್ಯಾಮ್ರಾಗಳಿರಲಿಲ್ಲ. ನನ್ನ ಹತ್ರ ಇರೋ ಮೊಬೈಲಲ್ಲೇ ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೆ, ಒಂದೇ ಮೊಬೈಲಲ್ಲಿ ಎಡಿಟ್ ಮಾಡ್ತಾಯಿದ್ದೆ, ಒಂದೇ ಮೊಬೈಲಲ್ಲಿ ಶೂಟ್ ಮಾಡ್ತಾಯಿದ್ದೆ, ಆ್ಯಂಡ್ ಒಂದೇ ಮೊಬೈಲ್ನ ಕೂಡ ಯೂಸ್ ಮಾಡ್ತಿದ್ದೆ. ಇವಾಗ ಮಾತ್ರ 2 ಮೊಬೈಲ್ ಇದೆ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಇದು ಒಂದು ಮೊಬೈಲ್, ಒಂದು ರಿಂಗ್ ಲೈಟ್ ಅಷ್ಟೇ. ರಿಂಗ್ ಲೈಟ್ ಕೂಡ ಹೈ ಬ್ರ್ಯಾಂಡ್ ಅಲ್ಲ, ತುಂಬ ಲೋ ಬ್ರ್ಯಾಂಡಲ್ಲೇ ಇಟ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಎಫರ್ಟ್ ಆಗಿ ವಿಡಿಯೋ ಮಾಡ್ತಾ ಬಂದಿದ್ದಕ್ಕೆ ನನಗೆ ಇವತ್ತಿಗೆ 33,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದು ಹೇಗಾಯಿತು ಅನ್ನೋದನ್ನು ನಾನು ಇನ್ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಗೈಸ್, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಮಾಡಿದ ಫಸ್ಟ್ ಮಿಸ್ಟೇಕ್ ಅಂದರೆ ನಾನು ಜಾಸ್ತಿ ಲಾಂಗ್ ವೀಡಿಯೋ ಕಡೆ ಫೋಕಸ್ ಕೊಡ್ತಾ ಇದ್ದೆ, ಶಾರ್ಟ್ ವೀಡಿಯೋನ ಒಂದು ಕೂಡ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಇದು ನಾನು ಮಾಡಿದ ಬಿಗ್ ಮಿಸ್ಟೇಕ್ ಅಂತ ಹೇಳ್ಬೋದು. ಅದರಿಂದನೇ ನನಗೆ ಫಾಲೋವರ್ಸ್ ಆಗ್ತಾ ಇರಲಿಲ್ಲ. ಸೊ 6 ಮಂತ್ಸ್ ಆದಮೇಲೆ ನನಗೆ ಅನಲೈಸ್ ಆಗಿದ್ದು, ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಲಾಂಗ್ ವೀಡಿಯೋಗಿಂತ ಶಾರ್ಟ್ ವೀಡಿಯೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಬಿಕಾಸ್ ಶಾರ್ಟ್ ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಲಾಂಗ್ ವೀಡಿಯೋಗೆ ಕಂಪೇರ್ ಮಾಡಿದ್ರೆ. ಸೊ ಅದರಿಂದ ಶಾರ್ಟ್ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಅದು ತಿಳ್ಕೊಂಡು ಆದಮೇಲೆ ನಾನು ಏನು ಮಾಡಿದೆ ಅಂದರೆ ಎವ್ರಿ ಡೇ 2-3 ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ, ಶಾರ್ಟ್ ವೀಡಿಯೋಗಳನ್ನ. ಬಟ್ ಆವಾಗಲೂ ಕೂಡ ಏನು ನನಗೆ ಹೇಳ್ಕೊಳ್ಳೋಷ್ಟು ಸಬ್ಸ್ಕ್ರೈಬರ್ ಆಗಲಿಲ್ಲ. ಜಸ್ಟ್ 5, 10, 20 ಈ ರೀತಿ ಸಬ್ಸ್ಕ್ರೈಬರ್ ಆಗ್ತಾಯಿದ್ರು. ಸೊ ಅದನ್ನು ಮತ್ತೆ ಅಲ್ಲಿಗೆ ಡ್ರಾಪ್ ಮಾಡಿ ಮತ್ತೆ ನಾನು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಆವಾಗಲೂ ಕೂಡ ನನಗೇನು ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿಲ್ಲ. ಮತ್ತೆ ನಾನು ಡಿಮೋಟಿವೇಶನ್ ಆಗಿ ಯೂಟ್ಯೂಬ್ನ ಸ್ಟಾಪ್ ಮಾಡಿ ಅದಾದಮೇಲೆ ಜಸ್ಟ್ 1 ಮಂತ್ ಆದಮೇಲೆ ಮತ್ತೆ ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡಿದಾಗ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ನ ಪಡ್ಕೊಂಡಿದೆ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಹೋಗಿ ಶಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪಾಪ್ಯುಲರ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ನನ್ನ ವೀಡಿಯೋಗಳು ಎಷ್ಟು ವೀಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಶಾರ್ಟ್ ವಿಡಿಯೋಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಎಷ್ಟಪ್ಪ ಅಂದರೆ ನಾನು ಊಹೆಗೂ ಮೀರಿದಷ್ಟು ಸಬ್ಸ್ಕ್ರೈಬರ್ ಡೈಲಿ ಆಗ್ತಾಯಿದ್ರು. ಡೈಲಿ 5-10 ಈ ರೀತಿ ಸಬ್ಸ್ಕ್ರೈಬರ್ ಆಗ್ತಾಯಿದ್ದು. ನಾನು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ಆದಮೇಲೆ ದಿನಕ್ಕೆ 500, 1000, 150, 200 ಈ ರೀತಿ ಸಬ್ಸ್ಕ್ರೈಬರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಸ್ಟ್
2.5 ಮಂತಲ್ಲೇ ನನಗೆ 25K ಸಬ್ಸ್ಕ್ರೈಬರ್ ಅಂದರೆ 25,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ಶಾರ್ಟ್ ವಿಡಿಯೋಯಿಂದ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಶಾರ್ಟ್ ವಿಡಿಯೋಯಿಂದ ಅರ್ನಿಂಗ್ ಕಡಿಮೆ ಆಗ್ಬೋದು ಆ್ಯಂಡ್ ವಾಚ್ ಅವರ್ ಕೌಂಟ್ ಆಗದೆ ಇರ್ಬೋದು, ಬಟ್ ಶಾರ್ಟ್ ವಿಡಿಯೋಯಿಂದ ತುಂಬಾ ಬೆನಿಫಿಟ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಯೂಟ್ಯೂಬರ್ ಯಾರಾಗಿದ್ದೀರೋ ಅಥವಾ ಆಗಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ದಯವಿಟ್ಟು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ. 1 or 2 ವಿಡಿಯೋನ ಡೈಲಿ ಅಪ್ಲೋಡ್ ಮಾಡಿ. ಲಾಂಗ್ ವಿಡಿಯೋನ ಏನು ಅಪ್ಲೋಡ್ ಮಾಡ್ತೀರೋ ಅದನ್ನು ಶಾರ್ಟಾಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿ. ಆವಾಗಲೂ ಕೂಡ ವ್ಯೂಸ್ ಬರುತ್ತೆ, ಲಾಂಗ್ ವಿಡಿಯೋಗೂ ಬರುತ್ತೆ, ಶಾರ್ಟ್ ವಿಡಿಯೋಗೂ ಬರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಒಂದು ವಿಡಿಯೋ ಇದೆ, ಡೈಲಿ 2-3 ವಿಡಿಯೋ ಹಾಕೋಕ್ಕಾಗಲ್ಲ, ಒಂದೇ ವಿಡಿಯೋ ನಿಮ್ಮ ಹತ್ರ ಇರೋದು, ಸ್ವಲ್ಪ ಚೇಂಜಸ್ ಮಾಡಿ ಅದೇ ವಿಡಿಯೋನ ರಿಪೀಟೆಡ್ ಆಗಿ ಅಪ್ಲೋಡ್ ಮಾಡಿ. ಖಂಡಿತ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನಾನು ಕೂಡ ರಿಪೀಟೆಡ್ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನಾನು ಯಾವುದೇ ಭಯ ಅಥವಾ ಮುಜುಗರ ಇಲ್ಲದೆ ಡೈರೆಕ್ಟಾಗಿ ಹೇಳ್ತೀನಿ, ನಾನು ರಿಪೀಟೆಡ್ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡಿದ್ದು. ಬಿಕಾಸ್ ರಿಪೀಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿದಾಗಲೂ ಕೂಡ ನನಗೆ ವ್ಯೂಸ್ ಅನ್ನೋದು ಲ್ಯಾಕ್ ಗಟ್ಟಲೆ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ರಿಪೀಟೆಡ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬಂದೆ. ಯಾವುದೇ ರೀತಿ ಕಾಪ್ರೇಟ್ಸ್ ಆಗಲಿಲ್ಲ, ನಾನು ಯೂಟ್ಯೂಬ್ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಅಥವಾ ಯೂಟ್ಯೂಬ್ ಕಡೆಯಿಂದ ಯಾವುದೇ ರೀತಿ ಮೇಲ್ ಕೂಡ ರಿಸೀವ್ ಆಗಿಲ್ಲ. ನನಗೆ ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನನಗೆ ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಇತ್ತು, ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾಯಿದ್ರು, ಅದರಲ್ಲಿ ಅರ್ನಿಂಗ್ ಕೂಡ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಚೇಂಜಸ್ ಮಾಡಿ. ಯಾವತ್ತೂ ಒಂದ್ಸಲ ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ, ಇವತ್ತು ಅಪ್ಲೋಡ್ ಮಾಡೋಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿ ಶಾರ್ಟ್ ವಿಡಿಯೋಗಳು ಇರೋದಿಲ್ಲ. ಆ ವಿಡಿಯೋಗಳನ್ನೇ ಬೇಕಾದರೆ ಸ್ವಲ್ಪ ಚೇಂಜಸ್ ಮಾಡಿ ಅಪ್ಲೋಡ್ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ಖಂಡಿತ ಆ ವಿಡಿಯೋಗಳು ಕೂಡ ಫಸ್ಟ್ ಅಪ್ಲೋಡ್ ಮಾಡೋದಕ್ಕಿಂತ ಸೆಕೆಂಡ್ ಅಪ್ಲೋಡ್ ಮಾಡಿದಾಗಲಿ ಜಾಸ್ತಿ ವ್ಯೂಸ್ನ ಪಡ್ಕೊಳ್ಳುತ್ತೆ, ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ. ನೆಕ್ಸ್ಟ್ ಹ್ಯಾಶ್ಟ್ಯಾಗ್ನ ಕರೆಕ್ಟಾಗಿ ಯೂಸ್ ಮಾಡಿ ಗೈಸ್. ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ ಹ್ಯಾಶ್ಟ್ಯಾಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹ್ಯಾಶ್ಟ್ಯಾಗ್ನ ಹೇಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಶಾರ್ಟ್ ವಿಡಿಯೋಗಳು ವ್ಯೂಸ್ ನಿಂತಿರುತ್ತೆ. ನೀವು ರಾಂಗ್ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ರೆ ಖಂಡಿತ ನೀವು ಯಾವುದೇ ರೀತಿ ಶಾರ್ಟ್ ವಿಡಿಯೋಗಳು ಹಾಕಿದ್ರೂ ಕೂಡ ಅದಕ್ಕೆ ವ್ಯೂಸ್ ಅನ್ನೋದು ಬರೋದಿಲ್ಲ. ನಿಮಗೆ ವ್ಯೂಸ್ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಬರಬೇಕು, ಅದರಿಂದ ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋದಾದರೆ ನಿಮ್ಮ ವಿಡಿಯೋಗಳಿಗೆ ಸಂಬಂಧಪಟ್ಟಿರೋ ಹ್ಯಾಶ್ಟ್ಯಾಗ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಅಕಸ್ಮಾತ್ ನಿಮಗೆ ಹ್ಯಾಶ್ಟ್ಯಾಗ್ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ ಕಂಟೆಂಟ್ಗೆ ಯಾವ್ಯಾವ ಹ್ಯಾಶ್ಟ್ಯಾಗ್ ಯೂಸ್ ಆಗುತ್ತೆ ಅಂತ ಹೇಳಿ. ಅದೊಮ್ಮೆ ಚೆಕ್ ಮಾಡಿ ನಿಮ್ಮ ವಿಡಿಯೋಗಳಿಗೆ ಸಂಬಂಧಪಟ್ಟಿರುವಂಥ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಕೊಳ್ಳಿ. ಹ್ಯಾಶ್ಟ್ಯಾಗ್ ಮೋಸ್ಟ್ ಇಂಪಾರ್ಟೆಂಟ್, ಓಕೆನಾ? ಕರೆಕ್ಟಾಗಿರೋ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದ್ರೆ ಖಂಡಿತ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ 15 ಸೆಕೆಂಡ್ಸ್ ಇರೋ ನಿಮ್ಮ ಶಾರ್ಟ್ ವಿಡಿಯೋನ ಸ್ವಲ್ಪ ಲೆಂತಿ ವಿಡಿಯೋಗೆ ಕನ್ವರ್ಟ್ ಮಾಡಿ. ನೀವು ಶಾರ್ಟ್ ವಿಡಿಯೋನ 60 ಸೆಕೆಂಡ್ಸ್ವರೆಗೂ ಹಾಕ್ಬೋದು. ಜಸ್ಟ್ 15 ಸೆಕೆಂಡ್ಸ್ ಹಾಕೋದ್ಕಿಂತ 30 ಸೆಕೆಂಡ್ಸ್, 45 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ ಅದು ಮಿನಿಮಮ್ ಹಾಕೋಕ್ಕೆ ಟ್ರೈ ಮಾಡಿ. ಇದರಿಂದನೂ ಕೂಡ ಸಬ್ಸ್ಕ್ರೈಬರ್ ಹಾಗೆ ಆಗ್ತಾರೆ. ನೆಕ್ಸ್ಟ್ ಸಾಂಗ್ ಸೆಲೆಕ್ಷನ್, ವೆರಿ 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 ಇಂಪಾರ್ಟೆಂಟ್. ಸಾಂಗ್ ಸೆಲೆಕ್ಷನು, ನೀವು ಯಾವ ಸಾಂಗ್ಸ್ ಸೆಲೆಕ್ಟ್ ಮಾಡ್ತೀರೋ ಅದು ಆ ಸಾಂಗ್ಸು ವ್ಯೂವರ್ಸ್ಗೆ ತುಂಬ ಇಷ್ಟ ಆಗಿರಬೇಕು, ತುಂಬ ಅಟ್ರಾಕ್ಟಿವ್ ಆಗಿರಬೇಕು, ಟ್ರೆಂಡಿಂಗಲ್ಲಿ ಇರಬೇಕು. ಆ ಸಾಂಗ್ಸ್ನ ಇಷ್ಟಪಡೋ 10 ಜನ ಇದ್ರೂ ಅದರಲ್ಲಿ ಮಿನಿಮಮ್ 6 ಮೆಂಬರ್ಸ್ ಆದರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಎಕ್ಸಾಂಪಲ್ ನನ್ನ ವಿಡಿಯೋಗಳೇ. ಬಿಕಾಸ್ ನಾನು ಕೂಡ ಸಾಂಗ್ಸ್ನ ಅಪ್ಲೋಡ್ ಮಾಡೋದ್ರಿಂದನೇ ನನಗೆ ಸಬ್ಸ್ಕ್ರೈಬರ್ ಆಗಿದ್ದು. ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ನನ್ನ ಶಾರ್ಟ್ ವಿಡಿಯೋಗಳಿಗೆ. ನಾನು ಸಾಂಗ್ಸ್ನ ಯೂಸ್ ಮಾಡ್ತಿದ್ದೆ, ಟ್ರೆಂಡಿಂಗಲ್ಲಿರೋ ಸಾಂಗ್ಸು, ಓಲ್ಡ್ ಸಾಂಗ್ಸು, ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಆ್ಯಂಡ್ ನನ್ನ ಚಾನಲಲ್ಲಿರೋ ಸಬ್ಸ್ಕ್ರೈಬರ್ಗೆ ಯಾವ ಸಾಂಗ್ಸು ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನಾನು ಸಾಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಆ ಸಾಂಗ್ಸ್ನ ಕೂಡ ರಿಪೀಟೆಡ್ ಆಗಿ ಯೂಸ್ ಮಾಡ್ಕೊಳ್ತಿದ್ದೆ. ಆವಾಗಲೇ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿತ್ತು. ಸೊ ನೀವು ರಿಪೀಟೆಡ್ ಸಾಂಗ್ಸ್ನ ಯೂಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಟ್ರೆಂಡಿಂಗಲ್ಲಿರುವಂಥ ಸಾಂಗು ಆ್ಯಂಡ್ ನಿಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗುವಂಥ ಸಾಂಗ್ಸು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವ್ಯೂಸ್ ಯಾವ ಸಾಂಗ್ಸಲ್ಲಿ ಜಾಸ್ತಿ ಬರುತ್ತೋ ಆ ಸಾಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ಅಪ್ಲೋಡ್ ಮಾಡಿ. ಆ ಸಾಂಗ್ಸ್ನ ಇಷ್ಟಪಡೋ ಎಷ್ಟೋ ಜನ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಓಕೆನಾ? ನಿಮಗೆ ಸಬ್ಸ್ಕ್ರೈಬರ್ ಬೇಗ ಜಾಸ್ತಿ ಆಗಬೇಕು ಅಂದರೆ 1 ತಿಂಗಳಲ್ಲೇ ನಾವು 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ನೀವು ಅಪ್ಲೋಡ್ ಮಾಡೋ ವೀಡಿಯೋ ಕ್ವಾಂಟಿಟಿನ ಜಾಸ್ತಿ ಮಾಡಬೇಕಾಗುತ್ತೆ. ಅಂದರೆ ನೀವು ಡೈಲಿ 1 ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಡೈಲಿ 3 ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಆವಾಗ ಬೇಗನೆ ಸಬ್ಸ್ಕ್ರೈಬರ್ ಆಗ್ತಾರೆ. 3 ವೀಡಿಯೋಗಳಿಗೂ ಡಿಫ್ರೆಂಟ್ ವ್ಯೂವರ್ಸ್ ಇರ್ತಾರೆ. ಈಗ ನೀವು 3 ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದರೆ 3 ವೀಡಿಯೋ ಕೂಡ ಒಂದೇ ವ್ಯೂವರ್ಸ್ಗೆ ಹೋಗಿರಲ್ಲ, ಡಿಫ್ರೆಂಟ್ ವ್ಯೂವರ್ಸ್ಗಳಿಗೆ ಹೋಗಿರುತ್ತೆ. ಆವಾಗ ಡಿಫ್ರೆಂಟ್ ವ್ಯೂವರ್ಸ್ ಕೂಡ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಿಮಗೆ ಬೇಗ ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಡೈಲಿ 3 ರಿಂದ 4 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಲಾಂಗ್ ವಿಡಿಯೋ ಎಷ್ಟಾದ್ರೂ ಅಪ್ಲೋಡ್ ಮಾಡಿ, ಅದು ನಿಮ್ಮ ಚಾಯ್ಸು. ಬಟ್ ಶಾರ್ಟ್ ವಿಡಿಯೋ ಮೂಲಕ ನೀವು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಶಾರ್ಟ್ ವಿಡಿಯೋನ ಜಾಸ್ತಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈಲಿ ಅಪ್ಲೋಡ್ ಮಾಡಿ, ಏನೂ ಇಶ್ಯೂಸ್ ಇಲ್ಲ. ರಿಪೀಟೆಡ್ ಸಾಂಗ್ನ ಯೂಸ್ ಮಾಡಿ, ಏನೂ ಇಶ್ಯೂಸ್ ಇಲ್ಲ. ರಿಪೀಟೆಡ್ ವಿಡಿಯೋಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಕನ್ಸಿಸ್ಟೆನ್ಸಿಯಾಗಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ಇದರಿಂದನೇ ನಿಮ್ಮ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋದು, ಓಕೆನಾ? ನೆಕ್ಸ್ಟ್ ನೀವು ಒಂದು 10 ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಆದರೆ ಜಾಸ್ತಿ ಯಾವ ಶಾರ್ಟ್ ವಿಡಿಯೋ ವ್ಯೂಸ್ ಪಡ್ಕೊಂಡಿದೆ ನೋಡಿ, ಅದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅನ್ನೋದನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ
ಮಾಡಿ. ಅವಾಗ ಇನ್ನೂ ವ್ಯೂವರ್ಸ್ ಆಗ್ತಾರೆ, ಇನ್ನೂ ಸಬ್ಸ್ಕ್ರೈಬರ್ ಆಗ್ತಾರೆ. ನಿಮ್ಮ ವ್ಯೂವರ್ಸ್ಗೆ ಏನು ಇಷ್ಟ ಆಗುತ್ತೋ ಅದೇ ರೀತಿ ಕಂಟೆಂಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಖಂಡಿತ ಸಬ್ಸ್ಕ್ರೈಬರ್ ಡೇ ಟು ಡೇ ಡಬಲ್ ಆಗ್ತಾ ಹೋಗ್ತಾರೆ. ಇಷ್ಟು ಈಸಿ ಟ್ರಿಕ್ಸ್, ಓಕೆನಾ? ಇದರಲ್ಲಿ ಯಾವುದೇ ರೀತಿ ಫೇಕ್ ಇರೋದಿಲ್ಲ. ಆ್ಯಂಡ್ ಜೆನ್ಯೂನ್ ಆಗಿ ನೀವು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿ ದುಡ್ಡು ಕೊಟ್ಟು ನಾವು ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ನ ಮಾಡ್ಕೋಬಹುದು. ಬಟ್ ನಿಮ್ಮ ಎಫರ್ಟ್ ಇರಬೇಕು ಅಷ್ಟೇ. ನಿಮ್ಮ ಎಫರ್ಟಿಂದ ಮಾತ್ರ ಜೆನ್ಯೂನ್ ಆಗಿ ನೀವು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ 1000 ಸಬ್ಸ್ಕ್ರೈಬರ್ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟು ಫೇಕ್ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಇದರಿಂದ ಅವ್ರ ಚಾನಲ್ಗೆ ಯೂಸ್ ಇದೆ? ಖಂಡಿತ ಯೂಸ್ ಇಲ್ಲ. ಆ ಫೇಕ್ ಸಬ್ಸ್ಕ್ರೈಬರ್ ಯಾರು ಕೂಡ ನಿಮ್ಮ ವಿಡಿಯೋಗಳನ್ನ ನೋಡಿರೋದಿಲ್ಲ. ಜಸ್ಟ್ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಸಬ್ಸ್ಕ್ರೈಬರ್ ಏನಪ್ಪಾ ಅಂದ್ರೆ ನಿಮ್ಮ ಚಾನಲ್ನ ನಂಬರ್ಸ್ ಅಷ್ಟೇ. ಆ ಸಬ್ಸ್ಕ್ರೈಬರ್ ಯಾರು ನಿಮ್ಮ ಚಾನಲ್ಗೆ ಯೂಸ್ ಆಗೋದಿಲ್ಲ, ಜಸ್ಟ್ ನಂಬರ್ ಆಗಿ ಕಾಣ್ತಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಖಂಡಿತ ಒಂದಲ್ಲ ಒಂದಿನ ಆಗುತ್ತೆ. ಒಂದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು, ಅಥವಾ 3 ದಿನ ಲೇಟ್ ಆಗ್ಬೋದು. ಬಟ್ ಖಂಡಿತ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಬಟ್ ಫೇಕ್ ಆಗಿ ನೀವು ಸಬ್ಸ್ಕ್ರೈಬ್ನ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅದು 1 ಮಂತಲ್ಲಿ ಆಗ್ಬೋದು, 2 ಮಂತ್ಸಲ್ಲಿ ಆಗ್ಬೋದು, 1 ಇಯರ್ ಆದಮೇಲೆ ಆಗ್ಬೋದು, ಅಥವಾ 10 ಇಯರಲ್ಲಾದರೂ ಆಗ್ಬೋದು. ಬಟ್ ಪ್ರಾಬ್ಲಮ್ ಅಂತೂ ಖಂಡಿತ ಆಗುತ್ತೆ ಫೇಕ್ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳೋದ್ರಿಂದ. ಸೊ ಅದರಿಂದನೇ ಹೇಳ್ತಾ ಇದ್ದೀನಿ, ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ನ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಫೋಕಸ್ ಏನಿದ್ರು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು, ವ್ಯೂಸ್ ಪಡ್ಕೊಳ್ಳೋದು, ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡೋದು. ಈ 3 ಮೇಲೆ ಇತ್ತು ಅಂದರೆ ಖಂಡಿತ ನೀವು ಜಸ್ಟ್ 10 ಡೇಸಲ್ಲೇ 1000 ಸಬ್ಸ್ಕ್ರೈಬರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ, ಈ ರೀತಿ ನೀವು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲಾಂಗ್ ವಿಡಿಯೋಗಳನ್ನ ನೋಡ್ತಾರೆ, ಅದರಿಂದ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ನಿಮ್ಮ ಚಾನಲ್ನು ಕೂಡ ರೆಕಗ್ನೈಸ್ ಮಾಡ್ತಾರೆ. ಬಟ್ ಫೇಕ್ ಸಬ್ಸ್ಕ್ರೈಬರ್ನ ಇದು ಯಾವುದು ಸಾಧ್ಯ ಆಗೋದಿಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ನನ್ನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.